ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮು ಬೆಳಗ್ಗೆ 5:30 ಸಮಯ. ನಾವು ಉಜಿರೆಯಲ್ಲಿ ಉಳ್ಕೊಂಡಿದ್ವಿ. ಪ್ರೀವಿಯಸ್ ಎಪಿಸೋಡ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇದೇ ಲಾಡ್ಜಲ್ಲೇ ನಾವು ಉಳ್ಕೊಂಡಿದ್ದು. ಅಂದರೆ ನಮಗೆ ಎಮರ್ಜೆನ್ಸಿಯಾಗಿ ಒಂದು ರೂಮ್ ಬೇಕಾಗಿತ್ತು. ಸೊ ಮಸಾಲ ಮಂದಿ ಅಂದರೆ ಅದು ಒಂದು ಹೋಟ್ಲು, ಅದರದ್ದು ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ. ಸೊ ಅವರು ನಮಗೆ ಏನು ಸಜೆಸ್ಟ್ ಮಾಡಿದಂತಹ ಒಂದು ಲಾಡ್ಜ್ ಇದು. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಉಳ್ಕೊಂಡಿದ್ವಿ, ಪಂಚಮಿ ಲಾಡ್ಜ್ ಅಂತ ಅಂದ್ಬಿಟ್ಟು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಏನೂ ಇಲ್ಲ, ಬಟ್ ಜಸ್ಟ್ ರೂಮ್ ಬೇಕು ಅಂತ ಅಂದರೆ ನಿಮಗೆ ಸಿಗುತ್ತೆ ಎ ಸಿ ರೂಮು. ಯಾಕಂದರೆ ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ಎ ಸಿ ಇಲ್ದಿರ ಇರೋಕ್ಕಾಗಲ್ಲ. ಅಲ್ಲಿ ಹೋಟ್ಲ್ ಇರುತ್ತೆ, ನೀವು ಬೇಕಾಗಿದ್ದರೆ ಅಲ್ಲೇ ತಿನ್ಕೊಬೋದು. ಸೊ ಈಗ ನಮ್ಮದು ಟೈಮ್ ಬಂದಾಯಿತು ಇಲ್ಲಿಂದ ಹೊರಡೋದಕ್ಕೆ. ಅದಕ್ಕೆ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ, ಹುಡುಗರೆಲ್ಲ ರೆಡಿಯಾಗಿದ್ದಾರೆ. ಇನ್ನೇನಿಲ್ಲ, ಹೊರಡುವಂತಹ ಸಮಯ. ಬನ್ನಿ ಒನ್ಸ್ ಗಾಡಿ ಹತ್ತಿ ರೈಡ್ ಮಾಡೋಕ್ಕೆ ಶುರು ಮಾಡಿದ್ರೆ ನಾನ್ ಸ್ಟಾಪ್ ಚಾರ್ಮಡಿ ಘಾಟ್ಸ್ ದಾಟ್ಬಿಡ್ಬೇಕು. ಆಮೇಲೆ ಏನಿದ್ರು ಇಂಜಿನ್ನಿನ ವಾರ್ಮಪ್ಪಿನ ಸಮಯ. ಸೊ ನಾನು ನಿಮಗೆ ಆನ್ ದ ವೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟೆಷ್ಟಾಯಿತು ಕಾಸ್ಟು ಈ ಟ್ರಿಪ್ಗೆ. ಈ ಊರ ಹೆಸರು ಬಂದುಬಿಟ್ಟು ಉಜಿರೆ. ಗಾಡಿದು ಎಲ್ಲ ನಟ್ಟು ಬೋಲ್ಟು ಒಂದು ಸಾರಿ ಕುತ್ಕೊಂಡು ಟೈಟ್ ಮಾಡಬೇಕು, ಯಾಕಂದರೆ ಎಲ್ಲ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ. ವೈಬ್ರೇಷನಿಂದ ಲೂಸ್ ಅಂದರೆ ಲೂಸು. ಈ ಪ್ಲೇಸ್ ನೋಡಿ ಸ್ನೇಹಿತರೆ, ಈ ಪ್ಲೇಸ್ ಹೆಂಗಿದೆ ಅಂತ ನೀವು ಹೇಳಿ ಒಂದು ಸಾರಿ. ನನಗಂತೂ ಇದು ಮಿನಿ ಬೆಂಗಳೂರು ಥರ ಅನ್ನಿಸ್ತಿದೆ. ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಏನಾದರೂ ಒಂದು ಪದಾರ್ಥ ಬೇಕು ಅಂತ ಅಂದರೆ ಅಕ್ಕಪಕ್ಕದಲ್ಲೇ ಸಿಕ್ಬಿಡುತ್ತೆ. ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಇಲ್ಲೇ ಇದೆ. ಇಲ್ಲೊಂದು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಇದೆ, ಇಷ್ಟು ದೊಡ್ಡದಾಗೆ ಗ್ರೌಂಡ್ ಕೊಟ್ಟಿದ್ದಾರೆ. ಇಲ್ಲಿ ಮೋಟಿವೇಶ್ನಲ್ ಕೋಟ್ಸ್ ಹಾಕಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಈ ಥರವೆಲ್ಲ ಕೋಟ್ಸ್ ನಾನು ನೋಡೇ ಇಲ್ಲ ಗುರು ಇದುವರೆಗೂ. ನಮ್ಮ ಬೆಂಗಳೂರಲ್ಲಿ ಎಲ್ಲ ನೋಡಿರೋದಂದರೆ ರ್ಯಾಂಕ್ಸು, ಇವ್ರು ಈ ಥರ ರ್ಯಾಂಕ್ಸ್ ತೊಗೊಂಡಿದ್ದಾರೆ ಪಾಸ್ ಆಗೋದಕ್ಕೆ ಅಂತ ಅಷ್ಟೇ. ಅದು ಬಿಟ್ಟು ಬೆಂಗಳೂರಲ್ಲಿ ನಾನು ಆ ಥರ ಸ್ಪೋರ್ಟ್ಸ್ಗೆಲ್ಲ ಎನ್ಕರೇಜ್ ಮಾಡಿರೋವಂಥದ್ದು ನಾನು ಇದುವರೆಗೂ ಕಾಲೇಜ್ಗಳ ಮುಂದೆ ಬ್ಯಾನರ್ಗಳು ನೋಡೇ ಇಲ್ಲ. ಸಖತ್ ಒಳ್ಳೆಯದಾಗಿ ಇದು ಮಾಡ್ತಿದ್ದಾರೆ. ಒಂದು ಪೀಸ್ ಆಫ್ ಬೆಂಗಳೂರಿಂದ ಕಿತ್ತಿ ಇಲ್ಲಿ ಹಿಂಗೆ ಹಾಕ್ದಂಗಿದೆ. ಬೆಂಗಳೂರು ಫಸ್ಟಲ್ಲಿ ಈ ಥರ ಇತ್ತು. ಇವಾಗ ನಾವು ಏನಾದರೂ ನೋಡ್ತಿದ್ದೀವೋ ಈ ಊರನ್ನ, ಇದು ಬೆಂಗಳೂರಾಗಿತ್ತು. ಸೊ ಇವಾಗ ಬೆಳಗ್ಗೆ ಆಗೋವರೆಗೂ ಆದಷ್ಟು ನಾವು ನಿಧಾನ ಓಡಿಸ್ಬೇಕು. ಯಾಕಂದರೆ ಚಾರ್ಮಡಿ ಘಾಟ್ಸ್ ರೋಡಲ್ಲ, ಫುಲ್ ಘಾಟ್ ಸೆಕ್ಷನ್ ಇರೋದ್ರಿಂದ ಕಾಣಿಸೋದಿಲ್ಲ. ನೋಡಿ, ಇದನ್ನೇ ನಾನು ಹೇಳ್ತಿರೋದು. ನಮ್ಮ ಗಾಡಿಗಳದ್ದು ಲೈಟ್ಸ್ ಎಲ್ಲ ಒನ್ ಆಫ್ ದ ವರ್ಸ್ಟು. ಒಂದು ಸ್ವಲ್ಪ ನಮ್ಮ ಮಿರರ್ಗಳನ್ನ ಕೆಳಗಡೆಗೆ ಬಗ್ಸ್ಬಿಡೋಣ, ಇಲ್ಲಾಂದರೆ ಆ ರಿಫ್ಲೆಕ್ಷನ್ ಹಿಂದೆ ನನ್ನ ತಮ್ಮ ಬರ್ತಿರ್ತಾನಲ್ಲ, ಆ ರಿಫ್ಲೆಕ್ಷನ್ನು ಕೂಡ ಕಣ್ಣಿಗೆ ಹೊಡಿತಾ ಇರುತ್ತೆ. ನಿನ್ನೆ ವಾಪಸ್ ಬರೋ ಪ್ಲ್ಯಾನು ಅಂದರೆ ಹರಿಬರಿಯಾಗಲ್ಲ ಬಂದಿದ್ದು ಉಡುಪಿಯಿಂದ. ಅದು ಹರಿಬರಿಯಾಗಿ ಬರ್ದಿರ ಬೇರೆ ಏನಾದರೂ ಆ್ಯಕ್ಟಿವಿಟಿ ಕೂಡ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಸೊ ಇದೇ ಸ್ಪೀಡೆ, ಇದಕ್ಕೆ ಮೇಲೆ ನಾವು ಇನ್ಕ್ರೀಸ್ ಮಾಡೋಕ್ಕಾಗಲ್ಲ, ಇದಕ್ಕೆ ಕೆಳಗಡೆ ನಾವು ಡಿಕ್ರೀಸ್ ಮಾಡೋಕ್ಕಾಗಲ್ಲ ಸ್ಪೀಡನ್ನ. ಯಾಕಂದರೆ ಲಿಟ್ರಲಿ ಅಫೆಕ್ಟ್ ಆಗುತ್ತೆ ನಮ್ಮ ರೈಡಿಂಗ್ ಸ್ಟೈಲು. ಆಕ್ಸಿಲರಿ ಲೈಟ್ಸ್ ಏನಾದರೂ ಇದ್ಬಿಟ್ಟಿದ್ರೆ ಆರಾಮಾಗಿ ಓಡಿಸ್ಬೋದಾಗಿತ್ತು. ಬಟ್ ಸಿನ್ಸ್ ದೇರ್ ಇಸ್ ನೋ ಆಕ್ಸಿಲರಿ ಲೈಟ್ಸ್, ಫ್ರಂಟಲ್ಲಿ ನಮಗೆ ವ್ಯೂ ಅಷ್ಟೊಂದು ಕಾಣಿಸೋದಿಲ್ಲ. ಈಗ ನೋಡಿ ಸ್ನೇಹಿತರೆ, ರೋಡ್ದು ಒಂಚೂರು ಕ್ಲಿಯರ್ ವ್ಯೂ ಕಾಣ್ತಿದೆ. ಚಾರ್ಮಡಿ ಘಾಟ್ಸ್ಗೆ ಎಂಟರ್ ಆಗಿದ್ದಾಯಿತು. ಈಗ ಲೈಟಾಗೆ ನಮಗೆ ರೋಡು ಕ್ಲೀನಾಗಿ ಕಾಣಿಸ್ತಿದೆ, ಯಾಕಂದರೆ ಸನ್ಲೈಟ್ ಜಾಸ್ತಿ ಆಗ್ತಿದೆ ಅಲ್ವಾ, ದಟ್ಸ್ ದ ರೀಸನ್. ಏನು ಗುರು ಇದು ರೋಡ್ಸು, ಸಡನ್ನಾಗೆ ಇಷ್ಟೊಂದು ಕರುಗಳು. ಚಾರ್ಮಡಿ ಘಾಟ್ಸ್ ಅಂದರೆ ನೋಡಿ ಇದಕ್ಕೆ ಫೇಮಸ್ಸು. ನಮ್ಮ ಬಾಯ್ಸ್ ಎಲ್ಲ ಏನಕ್ಕೆ ಚಾರ್ಮಡಿ ಘಾಟ್ಸ್ ಅಂತಾರೆ ಅಂದರೆ ನೋಡಿ ಇದೇ ರೀಸನ್ಗೆ. ಸುತ್ತಮುತ್ತ ಫುಲ್ಲು ಮೌಂಟೇನು. ಒಂದು ಏನು ಅಂತ ಅಂದರೆ ಹತ್ತು ಕಡೆ ನೋಡೋಕೆ ಹೋದರೆ ಇತ್ತು ಕಡೆ ಎಲ್ಲಾದರೂ ಹೋಗ್ಬಿಟ್ಟು ಇಟ್ಬಿಡ್ತೀವಿ. ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ಗಾಡಿ ಯಾರಾದರೂ ಓಡಿಸ್ಬೇಕಾದ್ರೆ ನನಗೆ ಹಿಂದೆ ಕೂತ್ಕೊಂಡು ನೋಡೋ ಅಂತಹ ಆಸೆ ತುಂಬ ಗುರು. ಆದರೆ ಈ ಒಂದು ರೈಡು ನಿಜವಾಗ್ಲೂ ನೆನಪಿನ ಕಾಣಿಕೆ ಅಂತಲೇ ಹೇಳ್ತೀನಿ ನಾನು. ನನ್ನ ತಮ್ಮ ಮತ್ತು ನನ್ನ ಇಬ್ಬರು ತಮ್ಮಂದ್ರ ಜೊತೆ ಬಂದು ನಾನು ಇಲ್ಲಿ ರೈಡ್ ಮಾಡಿ ಇಷ್ಟೊಂದು ಖುಷಿ ಅನುಭವಿಸ್ತಾ ಇದ್ದೀನಿ ಅನ್ನೋದಕ್ಕೆ ಅವರಿಬ್ಬರೇ ಕಾರಣ. ಸಡನ್ನಾಗೆ ಅವರಿಬ್ಬರು ಬ್ರೋ ಇದಕ್ಕೆ ಹೋಗೋಣ ಉಡುಪಿಗೆ ಅಂತ ಅಂದರು. ಅದಕ್ಕೆ ನಾನು ಸರಿ ಗುರು ಉಡುಪಿಗೆ ಹೋಗೋಣ ಅಂತ ಅಂದಿದ್ದಕ್ಕೆ ಎಲ್ಲರೂ ಜೊತೆಗೆ ರೈಡ್ ಮಾಡಿದ್ವಿ. ಇನ್ನೂ ಒಂದೇನೆಂದರೆ ಮಂಜುಗೆ ಬಂದುಬಿಟ್ಟು ಒಂದು ಆಪ್ರೇಷನ್ ಆಗಿದೆ ಹೊಟ್ಟೆಯಲ್ಲಿ. ಸೊ ಆ ರೀಸನಿಂದ ನಾವು ನೆನ್ನೆ ರಾತ್ರಿ ರೈಡ್ ಮಾಡ್ದಿರ ಇರೋದಕ್ಕೆ ಕಾರಣವಾಗಿದ್ದು. ಅವನಿಗೇನೋ ಹೊಟ್ಟೆ ನೋವುತ್ತಿತ್ತಂತೆ ಆಪ್ರೇಷನ್ ಮಾಡಿರೋ ಹತ್ರ.
ಸೊ ಅದಕ್ಕೆ ನಾವು ಸರಿ ರಿಸ್ಕ್ ಯಾಕೆ 2200 ಮಕ ನೋಡಿಕೊಂಡು ಪಾಪ ನಮ್ಮ ಹುಡುಗನ್ನ ಕಳ್ಕೊಳಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು 2200 ರೂಪಾಯಿ ಕೊಟ್ಬಿಟ್ಟು 12 ಅವರ್ ಸ್ಟೇ ಮಾಡಿದ್ವಿ. ಇನ್ನೂ 12 ಅವರ್ ಇತ್ತು, ಬಟ್ ಪರವಾಗಿಲ್ಲ, ಹೇಗಿದ್ರು ವಾಪಸ್ ಮನೆ ಕಡೆಗೆ ಹೋಗಲೇಬೇಕು. ಅವನಕ್ಕನ ಹತ್ತುತ್ತಾ ಇದ್ದೀವಿ, ಬೆಟ್ಟನ ಹತ್ತುತ್ತಾನೇ ಇದ್ದೀವಿ ಸ್ನೇಹಿತರೆ. ಓಹೋ, ಮುಂದೆ ನೋಡ್ತಾ ಇದ್ರೆ ಇನ್ನೂ ಸೈಕಾಗಿದೆ ಓಡಿಸೋವಂತಹ ಒಂದು ಸನ್ನಿವೇಶ. ಗಾಡಿ 4.8 ಆಗಿಬಿಟ್ಟಿದೆ ಅಷ್ಟು ಬೇಗ, ಫ್ಯಾನ್ ಆನ್ ಆದಂಗಿದೆ ಅಷ್ಟೇ. ಇನ್ನು ರೋಡ್ದು ಕ್ಲಿಯರ್ ವ್ಯೂ ಕಾಣಿಸ್ತಿದೆ ನೋಡಿ, ಅಲ್ಲವರೆಗೂ ಕಾಣಿಸ್ತಿದೆ. ನಾವು ಬಿಟ್ಟಾಗ ಇಷ್ಟು ಮಾತ್ರ ಕಾಣಿಸಿದ್ರೆ ನಾವು ಇಷ್ಟೊತ್ತಿಗೆ ಯಾವಾಗಲೂ ಹೊಡೆದ್ಬಿಡ್ತಿದ್ವಿ. ಆದರೆ ಚೆನ್ನಾಗಿದೆ ಸ್ನೇಹಿತರೆ, ನಿಜವಾಗ್ಲೂ ಚಾರ್ಮಡಿ ಘಾಟ್ಸು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೇ ಇದ್ದಿಲ್ಲ. ಐ ಮೀನ್ ರೋಡ್ಸು, ಲಿಟ್ರಲಿ ರೋಡ್ಸು ಸೂಪರಾಗಿದೆ. ಓ, ಇನ್ನೂ ಮೇಲಕ್ಕೆ ಹೋಯ್ತಿದ್ದೀವಲ್ಲ. ವಿ ಆರ್ ಸ್ಟಿಲ್ ಗೋಯಿಂಗ್ ಹೈಯರ್ ಆ್ಯಂಡ್ ಹೈಯರ್ ಆ್ಯಂಡ್ ಹೈಯರ್. ಬಾ ಆಯ್ತು ಬಾ ನೋಡಿದ್ದೀನಿ. ನನ್ನ ಮಗ ಆರು ನೋಡಿದಕ್ಕೆ ನಂಗೆ ಭಯನೇ ಆಗೋಯ್ತು. ಹಂಗೆ ಹೊಡೆದವನು ಆರ್ನು. ಇನ್ನೂ ಇದೆ ಸ್ನೇಹಿತರೆ, ಅಲ್ಲಿ ನೋಡಿ ಮ್ಯಾಪ್ ನೋಡಿ ಒಂಚೂರು. ಅಲ್ಲ ಸ್ನೇಹಿತರೆ, ಇಷ್ಟೆಲ್ಲ ರೋಡ್ ಹಾಕೋದ್ರ ಬದಲು ಒಂದು ಟನಲ್ ಮಾಡಿಬಿಟ್ಟಿದ್ರೆ ಆಗೋದು ತಾನೆ. ಬೆಟ್ಟನ ತೂತ್ ಮಾಡಿಕೊಂಡು ಆಮೇಲೆ ಅದನ್ನು ತಡೆಯೋ ಅಂತಹ ಒಂದು ವಾವ್, ಐ ಮೀನ್ ಲಿಟ್ರಲಿ ವ್ಯೂ ನೋಡಿ ಸ್ನೇಹಿತರೆ ಹತ್ತು ಕಡೆ. ಸೊ ಇನ್ನು ರೋಡೆಲ್ಲ ಫುಲ್ ಕ್ಲಿಯರಾಗಿ ಕಾಣ್ತಿದೆ, ಬಟ್ ಆದರೂ ಫುಲ್ ಸ್ಪೀಡಾಗಿ ರೈಡ್ ಮಾಡೋದು ಬೇಡ ಅಂತ. ಯಾಕಂದರೆ ಫುಲ್ಲು ಸ್ಪೀಡಾಗಿ ಏನಾದರೂ ರೈಡ್ ಮಾಡೋಕ್ಕೆ ಹೋದರೆ ನೋಡಿ ಈ ಥರ ಇವರು ಬರ್ತಾ ಇರ್ತಾರೆ, ಆವಾಗ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕಾಗ್ದಿರ ಇದ್ದರೆ ಏನಾದರೂ ಒಂದು ಅಪಘಾತ ಆಗೇ ಆಗುತ್ತೆ. ನಮ್ಮ ಕಡೆಯಿಂದ ನಾವು ಕರೆಕ್ಟಾಗಿದ್ದರೆ ಬೇರೆಯವ್ರ ಕಡೆಯವ್ರು ಹೆಂಗಾದರೂ ಹಾಳಾಗೋಗಲಿ, ನಮಗೆ ಫಸ್ಟು ನಾವು ನೋಡ್ಕೊಬೇಕಾಗಿರೋದು, ಬೇರೆಯವ್ರಿಗಲ್ಲ. ಹಂಗಂತ ಬೇರೆಯವ್ರಿಗೆ ನೋಡಬಾರ್ದು ಅಂತ ಏನಿಲ್ಲ. ಯಾಕಂದರೆ ಮುಳ್ಳು ಬಂದು ಹೂವು ಮೇಲೆ ಬಿದ್ದರೂ, ಹೂವು ಹೋಗಿ ಮುಳ್ಳು ಮೇಲೆ ಬಿದ್ದರೂ ಕೆಟ್ಟೋಗೋದು ಹೂವನೇ, ಅಂದರೆ ನಾವೇ. ಯಾಕೆಂದರೆ ಬೈಕರ್ಸ್ ಆಗಿರೋದ್ರಿಂದ ನಮಗೆ ಸರಿಯಾಗಿ ಏಟ್ಗಳಾಗುತ್ತೆ. ಅವರೇನು ಕಾರ್ ಒಳಗಡೆ ಇರ್ತಾರೆ, ಗುದ್ದುಬಿಟ್ಟು ಎತ್ಕೊಂಡು ಹೋಗೋದೋ ಇಲ್ಲ ಬಿಟ್ಬಿಟ್ಟು ಹೋಗೋದೋ, ಹಂಗೆ ಮಾಡಿಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ. ನಾವೇ ಅಲ್ವಾ ಅನುಭವಿಸ್ಬೇಕಾಗಿರೋದು. ಸೊ ನಿಮ್ಗಿನ್ನೋ ಒಂದು ವಿಷಯ ಗೊತ್ತಾ, ಇವಾಗ ನಮಗೆ ಶೆಕೆನೇ ಆಗ್ತಿಲ್ಲ. ಲಿಟ್ರಲಿ ಏನಕ್ಕೆ ಶೆಕೆ ಆಗ್ತಿಲ್ಲ ಅಂತ ಅಂದರೆ ಸೀ ಲೆವೆಲ್ಲು ಇಲ್ಲಿದ್ದರೆ ನಾವು ಇಲ್ಲಿದ್ದೀವಿ. ಆ್ಯಕ್ಚುಲಿ ಒಂದು 1000 ಮೀಟ್ರ್, 1 ಕಿಲೋಮೀಟ್ರ್ ಹಂಗೆ ಮೇಲೆ ಬಂದುಬಿಟ್ಟಿದ್ದೀವಿ. ಸೊ ಈ ಘಾಟ್ ಸೆಕ್ಷನ್ ಅಂತ ಏನಾದರೂ ಇದೆ ಅಲ್ಲ, ಈ ಘಾಟ್ ಸೆಕ್ಷನ್ ಅನ್ನೋದೇ ಕ್ರಿಯೇಟ್ ಆಗಿರೋದು ಬಂದುಬಿಟ್ಟು ಮೇಲೆ ಬರೋದಕ್ಕೆ. ಸೊ ಬೆಂಗಳೂರು ನಮಗೆ ಒಂದು 1700 ಮೀಟರ್ಸ್ ಹೈಯಲ್ಲಿದೆ ಸಿ ಲೆವೆಲ್ಗಿಂತ. 1000 ಎಷ್ಟೋ ಇಲ್ಲಿ ಹಾಕ್ತೀನಿ ನೋಡಿ ಎಷ್ಟು ಹೈಟಲ್ಲಿದೆ ಅಂತ ಅಂದ್ಬಿಟ್ಟು. ನನ್ನ ತಮ್ಮ ಕಿರ್ಚ್ಬಿಟ್ಟ ಊ ಅಂತ. ನಾನು ಏನಾಯಿತು ಅಂತ ಸಡನ್ನಾಗಿ ಬ್ರೇಕ್ ಹಾಕೋದಕ್ಕೆ ಶುರು ಮಾಡಿದೆ. ಓ ಮೈ ಗಾಡ್ ಸ್ನೇಹಿತರೆ, ಬೆಳಗ್ಗೆ ಈ ಥರ ಒಂದು ಸೀನ್ ನೋಡ್ತೀವಿ ಅಂತಲೇ ಅಂದ್ಕೊಂಡಿದ್ದಿಲ್ಲ. ಓಹೋ, ಇದು ಅಲ್ಟಿಮೇಟ್ ಕ್ಲಿಯರೆಸ್ಟ್ ವ್ಯೂ. ಅಲ್ಲ ಮಗ, ಇಲ್ಲಿಂದ ಫುಲ್ ಕ್ಲಿಯರ್ ವ್ಯೂ ಇದೆ, ಅಲ್ಲೆಲ್ಲ ಮರ ಇದೆ. ಐ ಹೋಪ್ ನೀವು ಸಖತ್ ಇಷ್ಟಪಟ್ರಿ ಅಂತ. ಸನ್ರೈಸ್ ಬಂದಿದ್ದು ಮೇಲಕ್ಕೆ ಒಂದು ಆ್ಯಂಪಲ್ ಅಮೌಂಟ್ ಆಫ್ ಟೈಮ್, ಅಂದರೆ ಒಂದು 15-17 ನಿಮಿಷ ನಾವು ಸನ್ರೈಸ್ಗೋಸ್ಕರನೇ ಕಾಯ್ತಾ ಇದ್ವಿ. ಸನ್ರೈಸ್ ಬಂದಾದಮೇಲೆ ಎಲ್ಲ ನೋಡಿಕೊಂಡು ನಾವು ಇವಾಗ ಮತ್ತೆ ಅಲ್ಲಿಂದ ಬಿಟ್ಟಿದ್ದೀವಿ. ಸೊ ಇದೇ ಗುರು ನಮ್ಮ ಚಾರ್ಮಡಿ ಘಾಟ್ನ ಒಂದು ಫೇಮಸ್ ಸ್ಪಾಟು. ನಾವೆಲ್ಲಿ ನಿಂತಿದ್ವೋ ಅಲ್ಲೇ. ಸ್ನೇಹಿತರೆ ಇಲ್ಲಿ ನೋಡಿ, ಆಲ್ ಆಫ್ ಸಡನ್ ಫಾಗ್ ಹೆಂಗೆ ಹೊಡಿತಿದೆ. ಇಷ್ಟೊತ್ತು ಫಾಗ್ ಇದ್ದಿಲ್ಲ ಸ್ನೇಹಿತರೆ, ಇಲ್ಲಿ ನೋಡಿ. ಮೈ ಗಾಡ್, ಇಟ್ಸ್ ಗೋಯಿಂಗ್ ಟು ಬಿ ಟೂ ಕೋಲ್ಡ್.
ಒಂದೇ ಸೆಕೆಂಡ್ಗೆ ಫಾಗಿಂಗೆ ಒಳ್ಳೆ ಸುನಾಮಿ ಥರ ಬಂದ್ಬಿಡ್ತು. ಸಡನ್ನಾಗಿ ಚಳಿ ಆಗೋಕ್ಕೆ ಶುರುವಾಗೋಯ್ತು. ನಾನು ನೋಡಿದ್ರೆ ಜಿಪ್ಪೇನು ಹಾಕ್ಕೊಂಡೇ ಇಲ್ಲ ಜಾಕೆಟ್ದು, ಸೆಕೆ ಹೊಡಿಯುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಫಾಗ್ ಹೆಂಗೆ ತುಂಬೋಗ್ಬಿಟ್ಟಿದೆ ಫುಲ್ಲು. ಹಿಲ್ ಸ್ಟೇಷನ್ಸು. ಸೊ ಸಕಲೇಶ್ಪುರನೂ ನೋಡಿ ಹಿಂಗೆ ಇರುತ್ತೆ ಇವಾಗ. ಜಿಪ್ ಹಾಕೋಬಿಡ್ತೀನಿ ಒಂದೇ ಒಂದು ಸೆಕೆಂಡು, ಚಳಿ ಆಗ್ತಿದೆ. ನೋಡಿ ಸ್ನೇಹಿತರೆ, ಆ ಥರ ಎಲ್ಲ ಓಡಿಸ್ಬೇಡಿ ಘಾಟ್ ಸೆಕ್ಷನ್ಗಳಲ್ಲಿ, ತುಂಬ ತಪ್ಪು. ಇಲ್ಲಿ ಏನಾದರೂ ನೀವು ಫಾಗ್ ನೋಡ್ತಿದ್ದೀರಾ, ಇದೇ ರೀಸನ್ಗೆ ನಾನು ಇವಾಗ ಜಾಕೆಟ್ ಜಿಪ್ಪೆಲ್ಲ ಹಾಕ್ಕೊಂಡಿದ್ದು. ಸಿಕ್ಕಾಪಟ್ಟೆ ಚಳಿ ಹೊಡಿತಿದೆ ಇಲ್ಲೆಲ್ಲ. ಒಂದು ಕಡೆ ಬಿಸಿಲು, ಇನ್ನೊಂದು ಕಡೆ ಚಳಿ, ಏನೇನೋ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಆಗ್ತಿದೆ. ಓ, ಇಟ್ಸ್ ಸೀರಿಯಸ್ಲಿ ಗ್ರೇಟ್. ಒಂದು 5 ಗಂಟೆಗೆ ಏನಾದರೂ ನಾವೇನಾದರೂ ಇಲ್ಲಿಗೆ ಬಂದುಬಿಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಇಂಪಾಸಿಬಲ್ ಟು ಕ್ರಾಸ್ ದಿಸ್. ಹಾಕ್ಸ್ಕೊಂತ ಇದ್ದೆ. ಅಯ್ಯೋ ದೇವ್ಡೆ. ಸಡನ್ನಾಗಿ ಕಾಣಿಸಿಲ್ಲ, ಹಂಗೆ ಮುಂದಕ್ಕೆ ಹೋಗ್ಬಿಡ್ತಿದ್ದೆ. ಬ್ರೇಕ್ ಹಾಕ್ಬಿಟ್ಟೆ ಫುಲ್ಲು, ಇಲ್ಲಾಂದ್ರೆ ಹಾಕ್ಸ್ಕೊಂತಿದ್ದೆ ರಪ್ಪಂತ. ಓ ಮೈ ಗಾಡ್, ದ ಫಾಗ್. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು, ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಚಳಿ. ಇಲ್ಲಿ ಒಳ್ಳೆ ವಿಂಟರ್ ಸೀಸನ್ ಇದ್ದಂಗಿದೆ. ಮಳೆ ಬೀಳ್ತಾ ಇರೋ ಥರ ಇದೆ ಕಣೋ. ನಾವು ಗೊತ್ತಿಲ್ಲ, ನಾವು ಈ ಫಾಗ್ ನೋಡ್ಬಿಟ್ಟು